ಪಾಕಿಸ್ತಾನದ ಜನರಿಗೆ ಇರುವಂತಹ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಇಲ್ಲಿ ದೇಶಕ್ಕಿಂತ ದೇವರು ಮತ್ತು ಧರ್ಮವೇ ಹೆಚ್ಚು. ಅವರ ಉಡುಗೆ ತೊಡುಗೆ, ಊಟ, ಅವರ ಮದುವೆ, ಅವರ ಭಾಷೆ ಎಲ್ಲವೂ ಕೂಡ ಭಾರತದ್ದೇ. ಇಂದು ನಾವು ಯಾರು ಅನ್ನೋ ಐಡೆಂಟಿಟಿ ಇಲ್ಲದೆ ಅಲೆಮಾರಿಗಳ ಥರ ಆಗಿದ್ದಾರೆ ಈ ಪಾಕಿಗಳು. ಕಾಶ್ಮೀರ ಯಾಕೆ ಪಾಕಿಸ್ತಾನಕ್ಕೆ ಬೇಕು ಅಂದರೆ, ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಪಾಕಿಸ್ತಾನದ ಕುರಿತು ಮಾತಾಡ್ತಾ ಇದ್ದೀವಿ. ಪಾಕಿಸ್ತಾನದ ಕುರಿತಾದ ಎರಡನೇ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಾವು ಪಾಕಿಸ್ತಾನದ ಇತಿಹಾಸ ಕುರಿತು ಮಾತಾಡ್ತಾ ಇದ್ವಿ. ಭಾರತದ ಜೊತೆಗೆ ಜರ್ನಿ ಶುರು ಮಾಡಿದ ಪಾಕಿಸ್ತಾನ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇವತ್ತಿನ ದಿನ ನಿಜಕ್ಕೂ ಪಾಕಿಸ್ತಾನ ಎಲ್ಲಿ ಬಂದು ನಿಂತಿದೆ, ಭಾರತ ಎಲ್ಲಿ ಬಂದು ನಿಂತಿದೆ ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ಈ ಒಂದು ಸಣ್ಣ ಅಂಕಿ ಅಂಶವನ್ನು ನೋಡೋಣ. GDP ದೃಷ್ಟಿಯಿಂದ ನೋಡಿದರೆ ಭಾರತ ಇವತ್ತು ವಿಶ್ವದಲ್ಲಿಯೇ 4ನೇ ಸ್ಥಾನದಲ್ಲಿದೆ. ಭಾರತ ಕಳೆದ 10 ವರ್ಷಗಳಿಂದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಕೂಡ ಹೌದು. ಇನ್ನು ಪಾಕಿಸ್ತಾನದ GDP ಯಾವ ಸ್ಥಾನದಲ್ಲಿ ಗೊತ್ತಾ? ಪಾಕಿಸ್ತಾನದ GDP ಯಾವ ಸ್ಥಾನದಲ್ಲಿದೆ ಅಂದರೆ ಅದು 42ನೇ ಸ್ಥಾನದಲ್ಲಿದೆ. ನಿನ್ನೆ ಎಪಿಸೋಡ್ನಲ್ಲಿ ಪಾಕಿಸ್ತಾನ ಹುಟ್ಟಿದ್ದು ಹೇಗೆ, ಈ ಪಾಕಿಸ್ತಾನದ ಐಡಿಯಾ ಎಲ್ಲಿಂದ ಬಂತು, ಅಲ್ಲಿನ ಸರ್ಕಾರಗಳ ನಿಷ್ಕ್ರಿಯತೆ, ಪ್ರಧಾನಿಗಳ ಭ್ರಷ್ಟಾಚಾರ, ಮಿಲಿಟರಿ ಆಡಳಿತ ಎಲ್ಲವನ್ನೂ ಕೂಡ ತಿಳ್ಕೊಂಡ್ವಿ. ಆದರೆ ಇಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳನ್ನ ಎತ್ತುವ ಪ್ರಯತ್ನವನ್ನು ನಾವು ಮಾಡೋಣ. ಉದಾಹರಣೆಗೆ, ಇಂದು ಪಾಕಿಸ್ತಾನ ಯಾಕೆ ಭಾರತವನ್ನು ಇಷ್ಟೊಂದು ದ್ವೇಷ ಮಾಡುತ್ತೆ? ಪಾಕಿಸ್ತಾನದ ಈ ದ್ವೇಷ ಕೇವಲ ರಾಜಕಾರಣಿಗಳ, ಸೇನಾ ನಾಯಕರ ಸ್ಟ್ರಾಟಜಿನ, ಅಥವಾ ಅಲ್ಲಿರುವಂಥ ನಮ್ಮಂಥ ಸಾಮಾನ್ಯ ಜನರು ಕೂಡ ಭಾರತದ ಕುರಿತು ಈ ಥರ ದ್ವೇಷ ಬೆಳೆಸ್ಕೊಂಡಿದ್ದಾರೆ? ಪಾಕಿಸ್ತಾನದ ಅಂತಾರಾಷ್ಟ್ರೀಯ ನೀತಿ ಏನಿದೆ? ಅಲ್ಲಿನ ಕೃಷಿಕ ಹೇಗಿದ್ದಾನೆ? ಅಲ್ಲಿನ ಕೈಗಾರಿಕೆಗಳ ಸ್ಥಿತಿಗತಿ ಹೇಗಿದೆ? ಅಲ್ಲಿನ ಅಲ್ಪಸಂಖ್ಯಾತರು ಹೇಗೆ ಬದುಕ್ತಾ ಇದ್ದಾರೆ? ವಿಶೇಷವಾಗಿ ಹಿಂದೂಗಳು ಹೇಗೆ ಬದುಕ್ತಾ ಇದ್ದಾರೆ? ಈ ಎಲ್ಲವನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿತಾ ಹೋಗೋಣ. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ದೇಶ ಅಂತ ಹೇಗೆ ಹುಟ್ಕೊಳ್ಳುತ್ತೆ? ಉದಾಹರಣೆಗೆ ಭಾರತ. ಇಲ್ಲಿ ವಿವಿಧ ಭಾಷೆಗಳು, ವಿವಿಧ ಧರ್ಮಗಳು, ಎಲ್ಲದರಲ್ಲೂ ಕೂಡ ವಿವಿಧತೆ ಇದೆ. ಆದರೂ ಇದೊಂದು ದೇಶ ಆಗಿದ್ದು ಹೇಗೆ ಅಂದರೆ, ಇಲ್ಲಿ ವಾಸಿಸೋ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಪೂರ್ವಜರು ಮೂಲತಃ ಇದೇ ದೇಶದವರು. ನಮ್ಮ ಆಚಾರ ವಿಚಾರಗಳಲ್ಲಿ ಭಿನ್ನತೆ ಇದ್ದರೂ ಕೂಡ ನಾವು ಮೂಲತಃ ಒಂದೇ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಇದು ನಮ್ಮ ದೇಶ ಅಂತ ನಮಗೆ ಗೊತ್ತಿದೆ. ಉದಾಹರಣೆಗೆ ಸ್ಪೇನ್ ಅನ್ನೋ ದೇಶ ನೋಡಿದರೆ, ಅಲ್ಲಿಯವರನ್ನು ಇಂಗ್ಲೆಂಡ್ ಅವರಿಂದ ಭಿನ್ನ ಅಂತ ತೋರಿಸೋದು ಹೇಗೆ? ಅವರ ಭಾಷೆ. ಹಾಗೆ ಸ್ಪೇನ್ ಒಂದು ಪ್ರತ್ಯೇಕ ದೇಶ. ಮಂಗೋಲಿಯಾ ಅಂತ ನೋಡಿದರೆ ಅದು ಕೂಡ ಪ್ರತ್ಯೇಕ ದೇಶ, ಯಾಕೆಂದರೆ ಅಲ್ಲಿರುವಂಥ ಮಂಗೋಲಿಯ ಜನಾಂಗದಿಂದ. ಹೀಗೆ ಭಾಷೆ, ಜನಾಂಗ, ಒಂದೇ ಮೂಲ ಹೊಂದಿರುವ ಜನರು ಒಂದು ಭೂಪ್ರದೇಶವನ್ನು, ಒಂದು ಭೂಭಾಗವನ್ನು ದೇಶವನ್ನಾಗಿ ಮಾಡಿಕೊಂಡಿರ್ತಾರೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಕೇವಲ ಧರ್ಮವನ್ನೇ ಅಡಿಪಾಯ ಮಾಡಿಕೊಂಡು ಒಂದು ದೇಶ ಪ್ರತ್ಯೇಕ ಆಗುತ್ತೆ. ಅದುವೇ ಪಾಕಿಸ್ತಾನ. ಪಾಕಿಸ್ತಾನದ ಜನರಿಗೆ ಇರುವಂಥ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಅವರಿಗೆ ಯಾವ ಐಡೆಂಟಿಟಿ ಕೂಡ ಇಲ್ಲ. ಯಾಕೆಂದರೆ ಇಸ್ಲಾಂ ಧರ್ಮದ ಆಧಾರದ ಮೇಲೆ ಕಟ್ಟಿದ ಈ ದೇಶದ ಮೂಲ ಹುಡುಕಿಕೊಂಡು ಹೋದರೆ ಅದು ಎಲ್ಲಿಗೆ ಬರುತ್ತೆ? ಭಾರತಕ್ಕೆ ಬಂದು ನಿಲ್ಲುತ್ತೆ. ಅವರ ಉಡುಗೆ ತೊಡುಗೆ, ಊಟ, ಅವರ ಮದುವೆ, ಅವರ ಭಾಷೆ ಎಲ್ಲವೂ ಕೂಡ ಭಾರತದ್ದೇ. ಆದರೆ ಪಾಕಿಸ್ತಾನದವರು ತಮ್ಮನ್ನು ತಾವು ಹಿಂದೂಸ್ತಾನಿ ಮೂಲದವರು, ಭಾರತೀಯ ಮೂಲದವರು ಅಂತ ಹೇಳಿಕೊಳ್ಳಲು ಬಯಸೋದಿಲ್ಲ. ಅದಕ್ಕಾಗಿ ಕೆಲವೊಮ್ಮೆ ಅವರು ಅರಬ್ ದೇಶದವರು ಅಂತಾರೆ, ಇನ್ನು ಕೆಲವೊಮ್ಮೆ ತುರ್ಕರು ಅಂತಾರೆ. ಒಟ್ಟಿನಲ್ಲಿ ಭಾರತದ ಮೂಲವನ್ನು ಅಳಿಸಿ ಹಾಕಲು ಹೋಗಿ ಇಂದು ನಾವು ಯಾರು ಅನ್ನೋ ಐಡೆಂಟಿಟಿ ಇಲ್ಲದೆ ಅಲೆಮಾರಿಗಳ ಥರ ಆಗಿದ್ದಾರೆ ಈ ಪಾಕಿಗಳು. ಇನ್ನು ಎರಡನೇ ಸಮಸ್ಯೆ ಏನು ಅಂದರೆ, ಪಾಕಿಸ್ತಾನ ಅನ್ನೋದು ಇಸ್ಲಾಂ ಧರ್ಮದ ಆಧಾರದ ಮೇಲೆ ಕಟ್ಟಿರೋದು ಅಂತ ಹೇಳ್ತಾರೆ. ಆದರೆ ಇಸ್ಲಾಂ ಪ್ರಕಾರ ದೇಶ ಎಂಬ ಭೂಭಾಗಕ್ಕಿಂತ ಧರ್ಮ ಮತ್ತು ದೇವರು ಎಂಬ ಗಡಿ ಇಲ್ಲದ ಚಿಂತನೆಯೇ ದೊಡ್ಡದು. ಇದಕ್ಕೆ ಸಾಕ್ಷಿಯಾಗಿ ಕುರಾನ್ನ 21ನೇ ಅಧ್ಯಾಯದ 92ನೇ ವರ್ಸ್ನಲ್ಲಿರುವ ಈ ಕೋಟನ್ನು ಒಂದ್ಸಲ ಗಮನಿಸಿ. ಓ ಪ್ರೊಫೆಟ್ಸ್, ಇಂಡೀಡ್ ದಿಸ್ ರಿಲಿಜನ್ ಆಫ್ ಯುವರ್ಸ್ ಈಸ್ ಓನ್ಲಿ ಒನ್ ಆ್ಯಂಡ್ ಐ ಆಮ್ ಯುವರ್ ಲಾರ್ಡ್, ಸೊ ವರ್ಷಿಪ್ ಮೀ ಅಲೋನ್. ಇದರ ಪ್ರಕಾರ ಪಾಕಿಸ್ತಾನಿ ಜನರಿಗೆ ದೇಶ ಎಂಬುದು ಕೇವಲ ಒಂದು ಭೂಭಾಗ. ಇಲ್ಲಿ ದೇಶಕ್ಕಿಂತ ದೇವರು ಮತ್ತು ಧರ್ಮವೇ ಹೆಚ್ಚು. ಹಾಗಾದ ಮೇಲೆ ಧರ್ಮದ ಆಧಾರದ ಮೇಲೆ ಕಟ್ಟಿರುವ ದೇಶದಲ್ಲಿ ದೇಶ ಮೊದಲಾಗುತ್ತಾ, ಅಲ್ಲ ಧರ್ಮ ಮೊದಲಾಗುತ್ತಾ? ಯೋಚನೆ ಮಾಡಿ. ಇದೇ ಕನ್ಫ್ಯೂಷನ್ನಲ್ಲಿ ಪಾಕಿಸ್ತಾನ ಇದೆ. ಇನ್ನು ಮೂರನೇ ಸಮಸ್ಯೆ ಏನು ಅಂತ ನೋಡೋಣ. ಪಾಕಿಸ್ತಾನಕ್ಕೆ ಮೂರನೇ ಮುಳುವಾಗಿದ್ದು ಅದು ಉರ್ದು ಭಾಷೆ. ಅದು ಹೇಗೆ ಅಂತ ನೀವು ಯೋಚನೆ ಮಾಡ್ಬೋದು. ನೋಡಿ, ಪಾಕಿಸ್ತಾನ ಪ್ರತ್ಯೇಕ ದೇಶ ಆದಾಗ ಅಲ್ಲಿ ವಿವಿಧ ಭಾಷೆಗಳನ್ನು ಮಾತನಾಡುವಂಥ ಪ್ರಾಂತ್ಯಗಳಿದ್ದು, ಜನರು ಕೂಡ ಇದ್ದರು. ಅವುಗಳಲ್ಲಿ ಪಂಜಾಬಿ ಇತ್ತು, ಪಶ್ತೋ ಇತ್ತು, ಸಿಂಧಿ ಇತ್ತು, ಸರೈಕಿ ಇತ್ತು, ಬಲೂಚಿ ಭಾಷೆ ಇತ್ತು, ಹಿಂದ್ಕೋ ಇತ್ತು, ಬ್ರಹುಯಿ ಇತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಬಂಗಾಳಿ ಭಾಷೆ ಇತ್ತು, ಜೊತೆಗೆ ಹಲವು ಸ್ಥಳೀಯ ಭಾಷೆಗಳು, ಸ್ಥಳೀಯ ಡೈಲೆಕ್ಟ್ಗಳು ಕೂಡ ಇದ್ದವು. ಆದರೆ ಈ ರೀತಿ ಬೇರೆ ಬೇರೆ ಮಾತೃಭಾಷೆ ಹೊಂದಿರುವ ಪ್ರಾಂತ್ಯಗಳು ಮುಂದೊಂದು ದಿನ ತಮ್ಮಿಂದ ಪ್ರತ್ಯೇಕ ಆದರೆ
ಪ್ರತ್ಯೇಕ ಆಗುವ ಯೋಚನೆ ಮಾಡಿದರೆ ಅನ್ನುವ ದೂರಾಲೋಚನೆ ಅಥವಾ ದುರಾಲೋಚನೆ ಮಾಡಿದ ಅಂದಿನ ಪಾಕ್ ನಾಯಕರು, ಅದರಲ್ಲೂ ಮುಖ್ಯವಾಗಿ ಅಲ್ಲಿನ ಮೊದಲ ಪ್ರಧಾನಿ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ಉರ್ದು ಭಾಷೆಯನ್ನು ಅಧಿಕೃತ ಭಾಷೆ ಅಂತ ಘೋಷಣೆ ಮಾಡ್ತಾರೆ. ಪಾಕಿಸ್ತಾನದ ಏಕತೆಗೆ ಮೊದಲ ಪೆಟ್ಟು ಬಿದ್ದುದೇ ಆವಾಗ. 1971ರಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕ ದೇಶ ಆಗಿದ್ದೇ ಈ ಭಾಷೆಯ ಹೇರಿಕೆಯ ಕಾರಣದಿಂದಾಗಿ. ಬಾಂಗ್ಲಾದೇಶದ ಬಹುತೇಕ ಜನರು ಮುಸ್ಲಿಮರಾಗಿದ್ದರೂ ಕೂಡ ಅವರಿಗೆ ಉರ್ದು ಅಲ್ಲ ಬಂಗಾಳಿ ಭಾಷೆ ಮೇಲೆ ಅಗಾಧ ಪ್ರೇಮ ಇತ್ತು. ಇನ್ನು 4ನೇ ಪ್ರಾಬ್ಲಮ್ ಏನು, ಬನ್ನಿ ನೋಡೋಣ. ಪಾಕಿಸ್ತಾನವನ್ನು ನೀವು ಗಮನಿಸಿದರೆ ಅದರಲ್ಲಿ ಮುಖ್ಯವಾಗಿ 4 ಪ್ರಾಂತ್ಯಗಳು ಕಂಡುಬರ್ತವೆ. ನಾವು ಪಾಕಿಸ್ತಾನ ಆಕ್ಯುಪೈಡ್ ಆಗಿರುವಂಥ ಕಾಶ್ಮೀರ್ನ ಮತ್ತು ಗಿಲ್ಗಿಟ್ ಮತ್ತು ಬಲ್ಟಿಸ್ತಾನವನ್ನು ಬಿಟ್ಟರೂ ಕೂಡ 4 ಮುಖ್ಯ ಪ್ರಾಂತ್ಯಗಳು. ಅವುಗಳಲ್ಲಿ ಪಂಜಾಬ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನ್. ಆದರೆ ಪಾಕಿಸ್ತಾನ ಅಂದರೆ ಇವ್ಯಾವೂ ಅಲ್ಲ, ಕೇವಲ ಪಂಜಾಬ್ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಯಾಕೆ ಹೀಗೆ ಅಂದರೆ ಇಲ್ಲಿನ ಉನ್ನತ ಅಧಿಕಾರಿಗಳು, ಅಂದರೆ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದವರೇ ಆಗಿರ್ತಾರೆ. 1971ರಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕ ಆಗುವುದಕ್ಕೆ ಇದು ಕೂಡ ಒಂದು ಕಾರಣ ಆಗಿತ್ತು. ಅವತ್ತು ಬಾಂಗ್ಲಾದ ಜನಸಂಖ್ಯೆ ಸಂಪೂರ್ಣ ಪಾಕಿಸ್ತಾನದ ಜನಸಂಖ್ಯೆಗಿಂತ ಸುಮಾರು 55%ಗಿಂತ ಜಾಸ್ತಿ ಇತ್ತು. ಹೀಗಾಗಿ ಜನಸಂಖ್ಯೆಯ ಪ್ರಕಾರ ಸದನದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಬಂಗಾಳ ಅಂದರೆ ಅಂದಿನ ಪೂರ್ವ ಪಾಕಿಸ್ತಾನದ ರಾಜಕೀಯ ನಾಯಕರಿಗೆ ಸಿಗಬೇಕಾಗಿತ್ತು. ಆದರೆ ಅದು ಸಿಕ್ಕದ್ದು ಕೇವಲ ಪಂಜಾಬಿಗೆ. ಸುಮಾರು 50%ಗಿಂತ ಹೆಚ್ಚು ಆದಾಯ ಬರ್ತಾ ಇದ್ದದ್ದು ಪೂರ್ವ ಪಾಕಿಸ್ತಾನದಿಂದ. ಆದರೆ ಅತಿ ಹೆಚ್ಚು ಬಜೆಟ್ನ ಲಾಭ ಪಡಿತಾ ಇದ್ದದ್ದು ಪಂಜಾಬ್ ಪ್ರಾಂತ್ಯ. ಪಾಕಿಸ್ತಾನದ ಸೈನ್ಯದಲ್ಲಿ ಜವಾನ್ ಹುದ್ದೆಗೆ ಇವರಿಗೆ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಪಠಾಣ್ಗಳೇ ಬೇಕು. ಆದರೆ ಹೈ ರ್ಯಾಂಕ್ ಅಧಿಕಾರಿಗಳಾಗೋದು ಪಂಜಾಬ್ನವರು. ಹೀಗೆ ಎಲ್ಲ ಕಾರಣಗಳಿಂದಾಗಿ ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಕಳೆದುಕೊಳ್ತು. ಈಗ ಬಲೂಚಿಸ್ತಾನದಲ್ಲಿ ದಂಗೆ ಆಗ್ತಾ ಇದೆ. ಮುಂದೊಂದು ದಿನ ಗಿಲ್ಗಿಟ್, ಬಲ್ಟಿಸ್ತಾನ, ಸಿಂಧ್ ಹೀಗೆ ಒಂದೊಂದೇ ಪ್ರಾಂತ್ಯಗಳು ಕಳಿಸ್ತಾ ಹೋಗಿ ಪಾಕಿಸ್ತಾನ ಅಂತ ಉಳಿದುಕೊಳ್ಳೋದು ಕೇವಲ ಪಂಜಾಬ್ ಪ್ರಾಂತ್ಯ ಮಾತ್ರ ಅಂತ ಅನಿಸುತ್ತೆ. ಇದೇನೇ ಇರಲಿ, ಭಾರತವನ್ನು ಕಂಡ್ರೆ ಪಾಕಿಸ್ತಾನಕ್ಕೆ ಯಾಕೆ ದ್ವೇಷ, ಏನು ಕಾರಣಗಳು, ಬನ್ನಿ ಒಂದೊಂದಾಗಿ ನೋಡ್ಕೊಂಬರೋಣ. ಮೊದಲನೇ ಕಾರಣ, ಭಾರತ ಮತ್ತು ಪಾಕಿಸ್ತಾನ ಎಂಬ 2 ದೇಶಗಳು ವಿಭಜನೆ ಹೊಂದಿದಾಗ ಲಕ್ಷಾಂತರ ಜನರು ಇಲ್ಲಿಂದ ಪಾಕಿಸ್ತಾನಕ್ಕೆ ಮತ್ತು ಅಲ್ಲಿಂದ ಭಾರತಕ್ಕೆ ವಲಸೆ ಬರ್ತಾರೆ. ಆ ಸಮಯದಲ್ಲಿ ಹಿಂಸಾಚಾರ ಅನಿಯಂತ್ರಿತ ಮಟ್ಟಕ್ಕೆ ಏರಿರುತ್ತೆ, ಅಂದರೆ ಘನಘೋರ ಹಿಂಸಾಚಾರ. ನಿನ್ನೆ ಹೇಳಿದಂತೆ ಸುಮಾರು 42 ಮಿಲಿಯನ್ ಮುಸ್ಲಿಮರು, ಅಂದರೆ 4 ಕೋಟಿಗೂ ಹೆಚ್ಚು ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದರೆ ಸುಮಾರು 19 ಮಿಲಿಯನ್ ಅಂದರೆ 2 ಕೋಟಿ ಹಿಂದೂ, ಸಿಖ್ ಮತ್ತು ಇತರೆ ಧರ್ಮದವರು ಭಾರತಕ್ಕೆ ಬರ್ತಾರೆ. ಈ ವಲಸೆಗಳ ಮಧ್ಯೆ ಹಿಂದೂ ಮುಸ್ಲಿಂ ಮತ್ತು ಸಿಖ್ ಮತ್ತು ಮುಸ್ಲಿಂ ದಂಗೆ ನಡೆದು ರಕ್ತದ ಕೋಡಿಯೇ ಹರಿಯುತ್ತೆ. ಈ ದಂಗೆಯಲ್ಲಿ ಕಗ್ಗೊಲೆಯಾದ ಹಿಂದೂ ಮತ್ತು ಸಿಖ್ಖರ ಸಂಖ್ಯೆ ಸುಮಾರು 5 ರಿಂದ 7 ಲಕ್ಷ. ಅದೇ ರೀತಿ ಮುಸ್ಲಿಮರ ನರಮೇಧ ಕೂಡ ನಡೆದಿತ್ತು. ದೇಶ ವಿಭಜನೆ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ನಡೆಯಬಾರದ ಘಟನೆ ಆಗಿತ್ತು, ಆದರೆ ನಡೆದು ಹೋಗಿದೆ. ಅದನ್ನು ಭಾರತ ಮರ್ತಿಲ್ಲ, ಆದರೆ ಅದರಿಂದ ಮುಂದೆ ಬಂದಿದೆ. ಆದರೆ ಪಾಕಿಸ್ತಾನ ಮಾತ್ರ ಇನ್ನೂ ಆ ದ್ವೇಷವನ್ನು ಸಾಧಿಸ್ತಾನೆ ಬಂದಿದೆ. ಇನ್ನು 2ನೇ ಕಾರಣ ಕಾಶ್ಮೀರ. ಸ್ನೇಹಿತರೆ, ಕಾಶ್ಮೀರದ ಬಗ್ಗೆ ಪಾಕಿಸ್ತಾನಕ್ಕೆ ಯಾಕೆ ಎಷ್ಟೊಂದು ಅಬ್ಸೆಷನ್, ಅದ್ರ ಬಗ್ಗೆ ನಾನು ಮುಂದೊಂದು ದಿನ ವಿಡಿಯೋ ಮಾಡಿ ತಿಳಿಸ್ತೀನಿ ವಿವರವಾಗಿ. ಆದರೆ ಇವತ್ತೊಂದು ಚಿಕ್ಕ ವಿವರಣೆ ಕೊಡ್ತೀನಿ. ಕಾಶ್ಮೀರ ಯಾಕೆ ಪಾಕಿಸ್ತಾನಕ್ಕೆ ಬೇಕು ಅಂದರೆ ಒಂದು ಸಿಲ್ಲಿ ರೀಸನ್ ಏನಂದರೆ ಮುಸ್ಲಿಂ ಬಹುಸಂಖ್ಯಾತರು ಇದ್ದಾರೆ ಅನ್ನೋದು ಅವರ ವಾದ. ಆದರೆ ಪಾಕಿಸ್ತಾನಕ್ಕಿಂತ ಹೆಚ್ಚಿನ ಮುಸ್ಲಿಮರು ಭಾರತದಲ್ಲಿದ್ದಾರೆ. ಇದು ಮೇಲ್ನೋಟದ ಕಾರಣ, ಆದರೆ ಇನ್ನೂ ಹಲವಾರು ಕಾರಣಗಳು ವಿವಿಧ ಆಯಾಮಗಳಲ್ಲಿ ಕಂಡುಬರ್ತವೆ. ಅದರಲ್ಲಿ ಒಂದು ಅಂದರೆ ಅದು ಪಾಕಿಸ್ತಾನದ ಈಗೋ. ಇನ್ನೊಂದು ಅಂದರೆ ಪಾಕಿಸ್ತಾನ ಎಂಬ ಹೆಸರಿನಲ್ಲಿ ಕೆ ಅಂತ ಏನಿದೆ ಅದಕ್ಕೆ ಕಾಶ್ಮೀರ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಹೀಗಾಗಿ ಕಾಶ್ಮೀರ ತನ್ನದಾಗಬೇಕು ಅನ್ನೋದು ಪಾಕಿಸ್ತಾನದ ಹಠ. ಆದರೆ ಭಾರತ ಕಾಶ್ಮೀರ ತನ್ನ ಅವಿಭಾಜ್ಯ ಅಂಗ ಅಂತ ಮುಂದೆನೂ ಹೇಳಿದೆ, ಇವತ್ತು ಹೇಳ್ತಾ ಇದೆ, ಮುಂದೆ ಕೂಡ ಹೇಳುತ್ತೆ. ಇದು ಪಾಕಿಸ್ತಾನದ ಕೋಪಕ್ಕೆ ಕಾರಣ. ಇನ್ನು 3ನೇ ಕಾರಣ ಮಿಲಿಟರಿ ಶಕ್ತಿ. ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಹೊಂದಿದಾಗ ಭಾರತಕ್ಕೆ ಸಿಕ್ಕದ್ದು 64% ಸೈನ್ಯ ಬಲ. ಇದರೊಂದಿಗೆ ಹೆವಿ ಇಕ್ವಿಪ್ಮೆಂಟ್ಗಳಿರ್ಬೋದು, ಅಥವಾ ತರಬೇತಿ ಸಂಸ್ಥೆಗಳಿರ್ಬೋದು, ಅಥವಾ ಆಡಳಿತಾತ್ಮಕ ಸಂಸ್ಥೆಗಳಿರ್ಬೋದು, ಅದೆಲ್ಲವೂ ಕೂಡ ಹೆಚ್ಚಿನ ಪಾಲು ಭಾರತಕ್ಕೆ ಸಿಗುತ್ತೆ. ಪಾಕಿಸ್ತಾನಕ್ಕೆ ಸಿಕ್ಕದ್ದು 36% ಸೈನ್ಯ. ಇನ್ನು ಸೈನ್ಯಾಡಳಿತಕ್ಕೆ ಸಂಬಂಧಪಟ್ಟಂತೆ 1/3 ಮಿಲಿಟರಿ ಸ್ಟೋರ್ಸ್ ಮತ್ತು ಕ್ಯಾಶ್ ಕೂಡ ಪಾಕಿಸ್ತಾನಕ್ಕೆ ಸಿಗುತ್ತೆ. ಇದು ಪಾಕಿಸ್ತಾನದ ಸೇನಾ ಸಾಮರ್ಥ್ಯವನ್ನು ಭಾರತ ಮುಂದೆ ಕುಗ್ಗಿಸುತ್ತೆ. ಅಂದಿನಿಂದ ಭಾರತಕ್ಕಿಂತ ತಾನು ಮಿಲಿಟರಿ ಶಕ್ತಿಯಲ್ಲಿ ಹೆಚ್ಚಿನ ಬಲ ಹೊಂದಬೇಕು ಅನ್ನೋದು ಪಾಕಿಸ್ತಾನದ ಹಠ. ದೇಶದಲ್ಲಿ ಎಷ್ಟೇ ಬಡತನ, ನಿರುದ್ಯೋಗ ಇದ್ದರೂ ಕೂಡ ಸೇನೆಯ ಮೇಲೆ ಮಾಡುವ ಖರ್ಚನ್ನು ಪಾಕಿಸ್ತಾನ ಎಂದೂ ಕಡಿಮೆ ಮಾಡೋದಿಲ್ಲ. ಭಾರತ 2024-25 ಬಜೆಟ್ನಲ್ಲಿ ರಕ್ಷಣೆಗಾಗಿ ಅಂದರೆ ಡಿಫೆನ್ಸ್ಗಾಗಿ $75 ಬಿಲಿಯನ್ ಖರ್ಚು ಮಾಡಿದರೆ ಪಾಕಿಸ್ತಾನ $11 ಬಿಲಿಯನ್ ಖರ್ಚು ಮಾಡುತ್ತೆ.
ಇದು ಆ ದೇಶದ GDPಯ 2.1%ನಷ್ಟು. ಆದರೆ ಆ ದೇಶದಲ್ಲಿ 40%ಗಿಂತ ಹೆಚ್ಚು ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ನಿರುದ್ಯೋಗದ ದರ 5.50%ನಷ್ಟಿದೆ. ಆದರೂ ಕೂಡ ಈ ಬಲ ಹೆಚ್ಚಾಗಲೇಬೇಕು ಪಾಕಿಸ್ತಾನಕ್ಕೆ. ನೀವೇ ಯೋಚನೆ ಮಾಡಿ, ಭಾರತದೊಂದಿಗಿನ ದ್ವೇಷ ಪಾಕಿಸ್ತಾನವನ್ನು ಹೇಗೆ ಮುಳುಗಿಸ್ತಾ ಇದೆ ಅಂತ. ಇನ್ನು 4ನೇ ಕಾರಣ ಏನಂದರೆ, ಭಾರತದಿಂದಾಗಿಯೇ ನಾವು ಬಾಂಗ್ಲಾದೇಶವನ್ನು ಕಳ್ಕೊಂಡ್ವಿ ಅನ್ನುವಂಥ ಹುಚ್ಚು ಕಲ್ಪನೆ ಮತ್ತು ಅದರಿಂದಾಗಿ ಹುಟ್ಟಿಕೊಂಡಿರುವಂಥ ದ್ವೇಷ. ಆದರೆ ಅದಕ್ಕೆ ನಿಜವಾದ ಕಾರಣ ಏನು ಅಂದರೆ, ತಾನು ತೆಗೆದುಕೊಂಡ ನಿರ್ಲಕ್ಷ್ಯದ ನೀತಿಗಳು, ಅನ್ಯಾಯದ ನೀತಿಗಳು ಅನ್ನೋದನ್ನು ಪಾಕಿಸ್ತಾನ ಎಂದೂ ಒಪ್ಪಿಕೊಳ್ಳೋದಿಲ್ಲ. ಇನ್ನು 5ನೇ ಕಾರಣ ಬಡತನ. ಭಾರತ ಮತ್ತು ಪಾಕಿಸ್ತಾನ ಒಂದೇ ಸಲ ಸ್ವಾತಂತ್ರ್ಯ ಪಡೆದರೂ ಕೂಡ ಭಾರತ ಇಂದು ಸಾಧನೆಗಳ ಮೇಲೆ ಸಾಧನೆ ಮಾಡ್ತಾ ಇದೆ. ಆದರೆ ತಾನು ಮಾತ್ರ ಈ ರೀತಿ ಅಂತಾರಾಷ್ಟ್ರೀಯ ಅಫಿಷಿಯಲ್ ಭಿಕ್ಷುಕ ಆದನಲ್ಲ ಅನ್ನೋ ಹೊಟ್ಟೆ ಕಿಚ್ಚು ಪಾಕಿಸ್ತಾನದ್ದು. ಆದರೆ ಯಾಕಾಯಿತು ಪಾಕಿಸ್ತಾನ ಹೀಗೆ? ಇನ್ನು ವಿಭಜನೆ ಸಮಯದಲ್ಲಿ ಅವಿಭಜಿತ ಭಾರತದಲ್ಲಿದ್ದ ಕೈಗಾರಿಕೆಗಳು ಕೂಡ ವಿಭಜನೆ ಹೊಂದವೆ. ಅವುಗಳಲ್ಲಿ 90% ಕೈಗಾರಿಕೆಗಳು ಮೇನ್ಲ್ಯಾಂಡ್ ಭಾರತದಲ್ಲೇ ಇರ್ತವೆ. ಹೀಗಾಗಿ ಇವುಗಳು ಭಾರತದಲ್ಲಿ ಉಳಿತವೆ. ಪಾಕಿಸ್ತಾನಕ್ಕೆ ಸಿಕ್ಕದ್ದು ಕೇವಲ 10% ಕೈಗಾರಿಕೆಗಳು ಮಾತ್ರ. ಅದರಲ್ಲಿ ಕೆಲವು ಟೆಕ್ಸ್ಟೈಲ್, ಕೆಲವು ಶುಗರ್ ಮಿಲ್ಸ್ ಮತ್ತು ಜಿನ್ನಿಂಗ್ ಫ್ಯಾಕ್ಟರಿಗಳಾಗಿರ್ತವೆ. ಹೀಗಾಗಿ ಪಾಕಿಸ್ತಾನ ತನ್ನ ಅಗತ್ಯ ವಸ್ತುಗಳ ಉತ್ಪಾದನೆಯನ್ನು ಕೂಡ ದೇಶೀಯವಾಗಿ ಮಾಡಿಕೊಳ್ಳಲಾಗದೆ ಇತರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಮಟ್ಟಕ್ಕೆ ಬಂತು. ಇದು ಮುಂದೆ ಟ್ರೇಡ್ ಇಂಬ್ಯಾಲೆನ್ಸ್ಗೆ ದಾರಿ ಮಾಡಿಕೊಡ್ತು. ಅಂದರೆ ಆಮದು ಜಾಸ್ತಿ ಮಾಡೋದು, ರಫ್ತು ಕಡಿಮೆ. ಇದರೊಂದಿಗೆ ಪಾಕಿಸ್ತಾನ ಇನ್ನೊಂದು ಆರಂಭ ಮಾಡುತ್ತೆ. ಅದೇನೆಂದರೆ ಸಾಲ ಪಡೆಯುವಂಥ ಚಾಳಿ. ಸಾಲ 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 ತೀರಿಸಲು ಸಾಲ. ಒಂದು ಸಲ ಸಾಲದ ಬಲೆಗೆ ಬಿದ್ದ ವ್ಯಕ್ತಿಯ ಕಥೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು. ಅದೇ ರೀತಿಯ ಕಥೆ ಈ ದೇಶದ್ದು. ಇಂದು ಪಾಕಿಸ್ತಾನದ ಸಾಲ ಎಷ್ಟು ಗೊತ್ತಾ? ಸುಮಾರು $131 ಬಿಲಿಯನ್. ಆದರೆ ಭಾರತ ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ನ ಕಂಪನಿಗಳಿಗೆ, ಕೈಗಾರಿಕೆಗಳಿಗೆ ಬೆಳೆಯಲು ದಾರಿ ಮಾಡಿಕೊಡುತ್ತೆ. ಇದರಿಂದ ಭಾರತ ಇಂದು ಕೈಗಾರಿಕೀಕರಣದಲ್ಲಿ ಮುಂದಿದೆ, ಆದರೆ ಪಾಕಿಸ್ತಾನ ಅತ್ಯಂತ ಹಿಂದಿದೆ. ಇನ್ನು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ನೀತಿಗಳು ಹೇಗಿದ್ದವು? ಇವತ್ತಿನ ಸ್ಥಿತಿಗತಿಗೆ ಆ ನೀತಿಗಳು ಹೇಗೆ ಕಾರಣ? ಬನ್ನಿ ನೋಡೋಣ. 1947ರಿಂದ 1971ರ ತನಕ ಪಾಕಿಸ್ತಾನದ ಇಮೇಜ್ ಅಂತಾರಾಷ್ಟ್ರೀಯ ವೇದಿಕೆ ಮೇಲೆ ಹೇಗಿತ್ತು? ಮೊದಲು ಆರಂಭಿಕ ಹಂತದಿಂದ ನೋಡೋದಾದರೆ 1947ರಿಂದ 1953ರ ಕಾಲಘಟ್ಟದಲ್ಲಿ, ಅಂದರೆ ಅಮೆರಿಕ ಮತ್ತು ಅಂದಿನ USSR ದೇಶಗಳ ಮಧ್ಯೆ ನಡೆಯುತ್ತಿದ್ದ ಶೀತಲ ಸಮರದಲ್ಲಿ, ಅಂದರೆ ಕೋಲ್ಡ್ ವಾರ್ ಸಮಯದಲ್ಲಿ ಪಾಕಿಸ್ತಾನ ಕೂಡ ಭಾರತದಂತೆ ನಾನ್ ಅಲೈನ್ಡ್ ಪಾಲಿಸಿಗೆ, ಅಂದರೆ ಆಲಿಪ್ತ ನೀತಿಗೆ ಬದ್ಧವಾಗಿತ್ತು. ಅಂದರೆ ಎರಡೂ ದೇಶಗಳ ಗುದ್ದಾಟದ ಮಧ್ಯೆ ನಾವು ಬರೋದಿಲ್ಲ ಅನ್ನೋ ನೀತಿಯನ್ನು ಪಾಲಿಸಿತು. ಆದರೆ ಕಾಲಕ್ರಮೇಣ ಆರ್ಥಿಕ ಸಹಾಯಕ್ಕಾಗಿ ಭಾರತವನ್ನು ಎದುರಿಸಲು, ಹಾಗೆ ಕಮ್ಯುನಿಸಂ ಸಿದ್ಧಾಂತದ ವಿರುದ್ಧದ ನಿಲುವಿನಿಂದ ಪಾಕಿಸ್ತಾನ ಪಶ್ಚಿಮದ ಕಡೆ ವಾಲುತ್ತೆ. ಅಂದರೆ USA ಮತ್ತು UK ಪರವಾಗಿ ನಿಂತ್ಕೊಳ್ಳುತ್ತೆ. ಅಂದರೆ ರಷ್ಯಾ ವಿರುದ್ಧದ ಪಾಳಯದಲ್ಲಿ ನಿಂತ್ಕೊಳ್ಳುತ್ತೆ. ಇನ್ನು ಎರಡನೇದು ಅಲಯನ್ಸ್ ಎರಾ. 1954ರಿಂದ 65ರ ತನಕ ಪಾಕಿಸ್ತಾನ ಸಂಪೂರ್ಣವಾಗಿ ವೆಸ್ಟರ್ನ್ ಅಲೈನ್ಮೆಂಟ್ನ ತೆಕ್ಕೆಗೆ ಬಿದ್ದಿತ್ತು. ಈ ಸಮಯದಲ್ಲಿ ಪಾಕಿಸ್ತಾನ ಸೀಟೋ, ಅಂದರೆ ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್ ಎಂದು ಅಮೆರಿಕ ಜೊತೆಗೆ ಮಿತ್ರನಾದರೆ, ಸೆಂಟೋ ಅಂದರೆ ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್ ಜೊತೆಗೆ ಇರಾನ್, ಇರಾಕ್, ಟರ್ಕಿ, UK ಮತ್ತು US ಜೊತೆಗೆ ಇನ್ನೊಂದು ಗುಂಪನ್ನು ಮಾಡಿಕೊಳ್ಳುತ್ತೆ. ಈ ಒಂದು ಅಲಯನ್ಸ್ ಮಾಡಿದ ಉದ್ದೇಶ ಏನಾಗಿತ್ತು ಅಂದರೆ, ಭಾರತದೊಂದಿಗಿನ ಯುದ್ಧದ ಸಮಯದಲ್ಲಿ ಸಹಾಯಕ್ಕೆ ಇವರು ಬರ್ತಾರೆ ಅನ್ನೋದು. ಆದರೆ 1965ರ ಭಾರತ ಮತ್ತು ಪಾಕ್ ಯುದ್ಧದಲ್ಲಿ ಈ ಮೇಲೆ ಹೇಳಿದ ಯಾವ ದೇಶ ಕೂಡ ಪಾಕಿಸ್ತಾನದ ಸಹಾಯಕ್ಕೆ ಬರೋದಿಲ್ಲ. ಇನ್ನು ಮುಸ್ಲಿಂ ಜಗತ್ತಿನಲ್ಲಿ ಪಾಕಿಸ್ತಾನ ತನ್ನನ್ನು ತಾನು ಹೇಗೆ ಬಿಂಬಿಸಿಕೊಳ್ತು ಅಥವಾ ಬಿಂಬಿಸಿಕೊಳ್ಳಲು ಪ್ರಯತ್ನ ಪಡ್ತು ಅನ್ನೋದನ್ನು ನೋಡೋಣ. 1950ರಿಂದ 60ರ ಮಧ್ಯೆ ಪಾಕಿಸ್ತಾನ ತಾನು ಮುಸ್ಲಿಂ ದೇಶಗಳ ನಾಯಕ ಅನ್ನೋ ಥರ ವರ್ತಿಸ್ತಾ ಇತ್ತು. ಪ್ಯಾನ್ ಇಸ್ಲಾಮಿಸಂ ಮತ್ತು ಮುಸ್ಲಿಂ ಯೂನಿಟಿಯ ಚಾಂಪಿಯನ್ ಆಗಿತ್ತು. 1969ರಲ್ಲಿ ಸ್ಥಾಪನೆಯಾದಂಥ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನಲ್ಲಿ ಕೂಡ ಇದು ಅತ್ಯಂತ ಮುಖ್ಯವಾದ ಪಾತ್ರವನ್ನು ನಿಭಾಯಿಸಿತ್ತು. ಆದರೆ ಪಾಕಿಸ್ತಾನ US ಮತ್ತು ವೆಸ್ಟರ್ನ್ ದೇಶಗಳ ಮೇಲೆ ಅವಲಂಬನೆ ಆದಷ್ಟು ಈ ಮುಸ್ಲಿಂ ದೇಶಗಳ ಮೇಲೆ ಆಗಿರಲಿಲ್ಲ. ಈಗ ಇಸ್ಲಾಂ ದೇಶಗಳು ಕೂಡ ಪಾಕಿಸ್ತಾನ ಜೊತೆಗೆ ನಿಂತಿಲ್ಲ. ಮೊನ್ನೆ ಆಪರೇಷನ್ ಸಿಂಧೂರ್ನಲ್ಲಿ ಏನಾಯಿತು ಅದನ್ನು ಕೂಡ ನೀವು ನೋಡಿದ್ದೀರಾ. ಇನ್ನು 4ನೇ ಪಾಯಿಂಟ್, ಚೀನಾ ಮತ್ತು ಪಾಕಿಸ್ತಾನದ ಸ್ನೇಹ. 1962ರಲ್ಲಿ ಭಾರತ ಚೀನಾ ಯುದ್ಧದ ನಂತರ ಪಾಕಿಸ್ತಾನ ಮತ್ತು ಚೀನಾ ಹತ್ತಿರ ಆಗ್ತವೆ. ಯಾಕೆಂದರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಥರ. ಇದಕ್ಕೆ ಪೂರಕವಾಗಿ 1963ರಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಬಾರ್ಡರ್ ಅಗ್ರಿಮೆಂಟ್ ಕೂಡ ಮಾಡಿಕೊಳ್ತವೆ. 1965ರ ಯುದ್ಧದಲ್ಲಿ ಅಮೆರಿಕ ಕೈಕೊಟ್ಟ ನಂತರ ಪಾಕಿಸ್ತಾನ ಚೀನಾಕ್ಕೆ ಇನ್ನಷ್ಟು ಹತ್ತಿರ ಆಗುತ್ತೆ. ಹಾಗೆ ಹೇಳಬೇಕಂದ್ರೆ 65ರ ನಂತರ ಪಾಕ್ ಪಾಶ್ಚಿಮಾತ್ಯ ಅಲಯನ್ಸ್ಗಳನ್ನ ನಂಬೋದೇ ಇಲ್ಲ. ಸೊ ಆಗ ಪಾಕಿಸ್ತಾನದ ಮಿತ್ರ ದೇಶಗಳು ಚೀನಾ, ಸೌದಿ ಅರೇಬಿಯಾ ಮತ್ತು ಗಲ್ಫ್ ದೇಶಗಳು ಹಾಗೂ ಇರಾನ್ ಆಗಿತ್ತು.
ಇನ್ನು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ನೀತಿಗಳು ಎಲ್ಲಿ ಸಂಪೂರ್ಣವಾಗಿ ಎಡವಿದು ಅಂದರೆ ಅದು 1971ರ ಬಾಂಗ್ಲಾದೇಶ ವಿಮೋಚನೆ ಸಂದರ್ಭದಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ. ತನ್ನೊಂದಿಗೆ ವೆಸ್ಟರ್ನ್ ಅಲಯನ್ಸ್ ಇದೆ, ಚೀನಾ ಮತ್ತು ಅರಬ್ ದೇಶಗಳು ಕೂಡ ಇವೆ, ಭಾರತ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಪಾಕ್ ಅಂದ್ಕೊಂಡಿತ್ತು. ಆದರೆ ಶಾಕ್ ಆಗಿದ್ದು ಯಾವಾಗಂದರೆ ಭಾರತ ಯುದ್ಧ ಗೆದ್ದಾಗ. ಅಂದು ಪಾಕಿಸ್ತಾನದ ವಿದೇಶಿ ನೀತಿಯ ನಿಜಾಂಶ ಬಯಲಾಗಿತ್ತು. ಹಾಗಾದರೆ ಇದಕ್ಕೆ ಯಾರು ಕಾರಣ? ಪಾಕಿಸ್ತಾನದ ವಿದೇಶಿ ನೀತಿಯು ಇಷ್ಟರ ಮಟ್ಟಿಗೆ ಹಾಳಾಗಿದ್ದು ಹೇಗೆ? ಇದಕ್ಕೆ ಉತ್ತರ ಅಸ್ಥಿರ ರಾಜಕೀಯ, ಭ್ರಷ್ಟ ಆಡಳಿತ. ನಾನು ನಿಮಗೆ ಹೇಳಿದ ಹಾಗೆ 1958ರಿಂದ 71ರವರೆಗೆ ಇದ್ದ ಮಿಲಿಟರಿ ಆಡಳಿತ ಪಾಕಿಸ್ತಾನದ ಪ್ರಸ್ತುತ ದುಸ್ಥಿತಿಗೆ ಪ್ರಮುಖ ಕಾರಣ. ಸ್ನೇಹಿತರೆ, ಪಾಕಿಸ್ತಾನ ಭಾರತವನ್ನು ಯಾಕೆ ದ್ವೇಷ ಮಾಡುತ್ತೆ ಅನ್ನೋದಕ್ಕೆ ಕಾರಣಗಳನ್ನು ನೋಡಿದ್ವಿ, ಮತ್ತು ಪಾಕಿಸ್ತಾನ ಯಾಕೆ ಹಿಂದುಳಿದ ರಾಷ್ಟ್ರ ಆಯಿತು, ಅನಾಥ ರಾಷ್ಟ್ರ ಆಯಿತು ಅನ್ನೋದಕ್ಕೂ ಕೂಡ ಕಾರಣಗಳು ನೋಡಿದ್ವಿ. ಈಗ ಮತ್ತೊಮ್ಮೆ ಪಾಕಿಸ್ತಾನ ರಾಜಕೀಯದ ಏಳು ಬೀಳುಗಳನ್ನ ನೋಡೋಣ. 1957ರಲ್ಲಿ ಮೆಜಾರಿಟಿ ಪಡೆದು ಬಂದ ರಿಪಬ್ಲಿಕನ್ ಪಕ್ಷ ಸರ್ಕಾರ ರಚನೆ ಮಾಡುತ್ತೆ. ಸರ್ ಫಿರೋಜ್ ಖಾನ್ ನೂನ್ ಅವರು ಪಾಕಿಸ್ತಾನದ 7ನೇ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಆದರೆ ಕೇವಲ 295 ದಿನಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಅಂದಿನ ಪಾಕಿಸ್ತಾನದ ಗವರ್ನರ್ ಜನರಲ್ ಇಸ್ಕಂದರ್ ಮಿರ್ಜಾ ಜಾರಿಗೆ ತಂದ ಮಾರ್ಷಲ್ ಲಾ. ಈ ಲಾ ಪ್ರಕಾರ ಪ್ರಜಾಪ್ರಭುತ್ವ ಮತ್ತೊಮ್ಮೆ ಪತನಗೊಳ್ಳುತ್ತೆ, ಆರ್ಮಿ ಮತ್ತೆ ಅಧಿಕಾರವನ್ನು ಏರುತ್ತೆ. ಆಗ ಅಧಿಕಾರಕ್ಕೆ ಬಂದವರೇ ಜನರಲ್ ಅಯೂಬ್ ಖಾನ್. ಇವರು ಅಧಿಕಾರ ಹಿಡಿದಾಗ ಮಾಡಿದ ಮೊದಲ ಕೆಲಸ ಏನಂದರೆ 1956ರಲ್ಲಿ ಜಾರಿಗೆ ಬಂದಿದ್ದ ಪಾಕ್ ಸಂವಿಧಾನವನ್ನೇ ಅಸಿಂಧು ಅಂತ ಘೋಷಣೆ ಮಾಡಿದ್ದು. ಇದಾದ ನಂತರ ರಾಜಕೀಯ ಪಕ್ಷಗಳು ನಿಷೇಧ ಆದವು, ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಾಯಿತು, ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಧಕ್ಕೆ ಉಂಟಾಯಿತು. ಒಟ್ಟಿನಲ್ಲಿ ಅಯೂಬ್ ಖಾನ್ ಒಬ್ಬ ಸರ್ವಾಧಿಕಾರಿಯಾಗಿದ್ದ. ಪೂರ್ವ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶ ಇವರ ಆಡಳಿತದಲ್ಲಿ ಕಂಪ್ಲೀಟ್ ನೆಗ್ಲೆಕ್ಟ್ ಆಗುತ್ತೆ. ಪಾಕಿಸ್ತಾನದ ಜನರ ಜೀವನ ಮಟ್ಟ ಕುಸಿಯುತ್ತೆ. ಇವರ ಆಡಳಿತದಲ್ಲಿ ರಾಜಕೀಯ ವಿರೋಧಿಗಳನ್ನ ದಮನ ಮಾಡಲೆಂದೇ ಈತ ಒಂದು ಕಾನೂನು ತಂದಿದ್ದ. ಅದುವೇ ಎಲೆಕ್ಟಿವ್ ಬಾಡೀಸ್ ಡಿಸ್ಕ್ವಾಲಿಫಿಕೇಷನ್ ಆರ್ಡರ್ ಅಂತ. ಈ ಮೂಲಕ ತನಗೆ ವಿರೋಧ ತೋರಿದ ಯಾವುದೇ ರಾಜಕೀಯ ನಾಯಕರನ್ನು ಹಿಂಜರಿಕೆ ಇಲ್ಲದೆ ಈತ ದಮನ ಮಾಡ್ತಾ ಇದ್ದ ಅಯೂಬ್ ಖಾನ್. ಆದರೆ ಈತನ ಸೊಕ್ಕು ಮುರಿದದ್ದು 1965ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧ. ಈ ಸೋಲು ಪಾಕಿಸ್ತಾನದಲ್ಲಿ ಇವರ ಆಡಳಿತದ ಮೇಲೆ ಪ್ರಶ್ನೆ ಉದ್ಭವಗೊಳ್ಳುವಂತೆ ಮಾಡುತ್ತೆ. ಹಾಗೂ ಪಾಕಿಸ್ತಾನದ ವಿದ್ಯಾರ್ಥಿಗಳು, ಕಾರ್ಮಿಕರು ಮತ್ತು ಸಾಮಾನ್ಯ ಜನ ಕೂಡ ಅಯೂಬ್ ಖಾನ್ ವಿರುದ್ಧ ಸಿಡಿದೇಳ್ತಾರೆ. ಕೊನೆಗೂ ಅಯೂಬ್ ಖಾನ್ 1969ರಲ್ಲಿ ರಾಜೀನಾಮೆ ನೀಡ್ತಾನೆ. ಅಯೂಬ್ ಖಾನ್ ನಿರ್ಗಮನ ಆಗುತ್ತೆ. ಇನ್ನೇನು ಮಿಲಿಟರಿ ಆಡಳಿತ ಮುಗೀತು ಅಂತ ಅಲ್ಲಿನ ಜನ ನಿಟ್ಟುಸಿರು ಬಿಡ್ತಾ ಇರಬೇಕಾದ್ರೆ ಇನ್ನೊಬ್ಬ ಮಿಲಿಟರಿ ಮುಖ್ಯಸ್ಥ ಪಾಕ್ ಆಡಳಿತದ ಚುಕ್ಕಾಣಿ ಹಿಡಿತಾನೆ. ಆತನೇ ಪಾಕಿಸ್ತಾನದ, ಅದರಲ್ಲೂ ಪೂರ್ವ ಪಾಕಿಸ್ತಾನದ ಪಾಲಿನ ಅತ್ಯಂತ ದೊಡ್ಡ ವಿಲನ್ ಯಾಹ್ಯಾ ಖಾನ್. ಈ ಯಾಹ್ಯಾ ಖಾನ್ ಅಧಿಕಾರ ಸ್ವೀಕರಿಸಿದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸುರಕ್ಷಿತವಾಗಿ ಇಡ್ತೇನೆ ಅಂತ ಭರವಸೆ ನೀಡಿರ್ತಾನೆ. ಆದರೆ ಮತ್ತೆ ಹಳೆ ನೀತಿಯನ್ನು ಜಾರಿಗೆ ತರ್ತಾನೆ. ಈ ಸಮಯದಲ್ಲಿ ಬರುತ್ತೆ 1970ರ ಚುನಾವಣೆ. ಇದರಲ್ಲಿ ಪೂರ್ವ ಪಾಕಿಸ್ತಾನದ ಅವಾಮಿ ಲೀಗ್ನ ಶೇಖ್ ಮುಜೀಬುರ್ ರೆಹಮಾನ್ ಬಹುಮತ ಪಡಿತಾರೆ ಮತ್ತು ಪಡೆದು ಸರ್ಕಾರ ರಚನೆ ಮಾಡಲು ಪಶ್ಚಿಮ ಪಾಕಿಸ್ತಾನಕ್ಕೆ ಬಂದಾಗ ಇದೇ ಯಾಹ್ಯಾ ಖಾನ್ ಮತ್ತು ಜುಲ್ಫಿಕರ್ ಭುಟ್ಟೋ ಅಧಿಕಾರವನ್ನು ಹಸ್ತಾಂತರ ಮಾಡಲು ನಿರಾಕರಿಸ್ತಾರೆ. ಇದುವೇ ಬಾಂಗ್ಲಾ ವಿಮೋಚನೆಗೆ ದಾರಿ ಮಾಡಿಕೊಡುತ್ತೆ. ಆಗ ಶುರುವಾಗುತ್ತೆ ಬಾಂಗ್ಲಾ ಸ್ವಾತಂತ್ರ್ಯ ಚಳುವಳಿ. ಈ ಬಾಂಗ್ಲಾ ಸ್ವಾತಂತ್ರ್ಯ ಅಥವಾ ಪ್ರತ್ಯೇಕತಾ ಚಳುವಳಿಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಯಾಹ್ಯಾ ಖಾನ್ ಜಾರಿಗೆ ತರೋದೇ ಆಪರೇಷನ್ ಸರ್ಚ್ ಲೈಟ್. ಅತ್ಯಂತ ಅಮಾನವೀಯ ಕೃತ್ಯಗಳ ಸರಣಿಯೇ ಈ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯು ಬಾಂಗ್ಲಾದೇಶ ಕಂಡ ಅತ್ಯಂತ ಕ್ರೂರವಾದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿತ್ತು. ಸಾಮೂಹಿಕ ಕೊಲೆ, ಸಾಮೂಹಿಕ ಅತ್ಯಾಚಾರಗಳ ಜೊತೆಗೆ ಗ್ರಾಮಗಳನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಲಾಯಿತು. ಇದು ಜಾಗತಿಕವಾಗಿ ಖಂಡನೆಗೆ ಒಳಗಾಯಿತು. ಇದು ಜನಾಂಗೀಯ ಮಾರಣಹೋಮದ ಗಂಭೀರ ಆರೋಪಕ್ಕೂ ಕಾರಣವಾಯಿತು. ಲಕ್ಷಾಂತರ ಜನರ ಜೀವನ, ಘನತೆ ಮತ್ತು ಸಂಸ್ಕೃತಿಯನ್ನು ಕಸಿದುಕೊಳ್ಳಲಾಯಿತು. ಆದರೆ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕುವುದಿಲ್ಲ ಎಂಬ ದೃಢ ನಿರ್ಧಾರದಿಂದ ಬಾಂಗ್ಲಾ ಕ್ರಾಂತಿಕಾರಿಗಳು ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಿಯೇ ತೀರ್ತಾರೆ. ಈ ಸಂದರ್ಭದಲ್ಲಿ ಭಾರತದೊಂದಿಗೆ ನಡೆದ ಯುದ್ಧದ ಸೋಲಿನಿಂದ ಅವಮಾನಿತನಾದ ಯಹ್ಯಾ 1971ರಲ್ಲಿ ರಾಜೀನಾಮೆ ನೀಡುತ್ತಾನೆ. ಮುಂದೆ ಜುಲ್ಫಿಕರ್ ಅಲಿ ಭುಟ್ಟೋಗೆ ಅಧಿಕಾರವನ್ನು ಹಸ್ತಾಂತರಿಸ್ತಾನೆ. 1958ರಿಂದ 71ರವರೆಗಿನ ಸೈನಿಕ ಆಡಳಿತವು ಪಾಕಿಸ್ತಾನದ ಇತಿಹಾಸದಲ್ಲಿ ಕಪ್ಪು ಯುಗವಾಗಿತ್ತು. ಇದು ಪ್ರಜಾಪ್ರಭುತ್ವವನ್ನು ದಮನಗೊಳಿಸಿತು, ಆರ್ಥಿಕ ಅಸಮಾನತೆಯನ್ನು ಉಲ್ಬಣಗೊಳಿಸಿತು ಮತ್ತು ಪೂರ್ವ ಪಾಕಿಸ್ತಾನದಲ್ಲಿ ಅಮಾನವೀಯ ಕೃತ್ಯಗಳಿಗೆ ಇದು ಕಾರಣ ಆಗುತ್ತೆ. ಈ ಆಡಳಿತವು ಜನರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡು ದೇಶದ ಏಕತೆಯನ್ನು ಧ್ವಂಸಗೊಳಿಸಿತು. ಇದರಿಂದಾಗಿ ದೀರ್ಘಕಾಲೀನ ರಾಜಕೀಯ ಮತ್ತು ಸಾಮಾಜಿಕ ಗಾಯಗಳು ಉಂಟಾಗ್ತವೆ ಪಾಕಿಸ್ತಾನದ ಮೇಲೆ. ಹಾಗಾದರೆ ಮಿಲಿಟರಿ ಆಡಳಿತ ಪಾಕಿಸ್ತಾನದಲ್ಲಿ ಇಷ್ಟಕ್ಕೆ ಮುಗೀತಾ? ಅಧಿಕಾರಕ್ಕೆ ಬಂದ ಜುಲ್ಫಿಕರ್ ಭುಟ್ಟೋ ಪರಿಸ್ಥಿತಿ ಏನಾಯಿತು?
ಭಾರತದೊಂದಿಗೆ ಪೈಪೋಟಿ ಮಾಡುವ ಧೈರ್ಯ ಮತ್ತೆ ಯಾವಾಗ ಪಾಕಿಸ್ತಾನಕ್ಕೆ ಬಂತು? ಇವೆಲ್ಲವನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಸ್ನೇಹಿತರೆ, ಪಾಕಿಸ್ತಾನದೊಂದಿಗಿನ ಇತ್ತೀಚಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಇತಿಹಾಸವನ್ನು ನಿಮ್ಮೆದುರಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪಾಕಿಸ್ತಾನ ಯಾಕೆ ಹೀಗಾಯಿತು, ಇದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ವಿಡಿಯೋ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಪಾಕಿಸ್ತಾನದ ಮುಂದಿನ ಸ್ಥಿತಿಗತಿ ಹೇಗಿದೆ, ಇವತ್ತಿನ ಸ್ಥಿತಿಗತಿ ಹೇಗಿದೆ, ಈ ಎಲ್ಲವನ್ನೂ ಕೂಡ ಮುಂದಿನ ಭಾಗಗಳಲ್ಲಿ ನೋಡೋಣ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.